ರಾತ್ರಿ ಕಳೆಯಿತು, ಬೆಳಗಾಯಿತು. ಹುಲ್ಲಿನ ಹಾಸಿಗೆ ಮೇಲೆ ಸುಖವಾಗಿ ನಿದ್ರಿಸುತ್ತಿದ್ದ ರಾಮ-ಲಕ್ಷ್ಮಣರನ್ನು ವಿಶ್ವಾಮಿತ್ರರು ಎಬ್ಬಿಸಿದರು. ರಾಮ ಕೌಸಲ್ಯೆಯ ಸುಪುತ್ರ, ಬೆಳಗಾಗುತ್ತಾ ಬಂತು, ಏಳು. ಸ್ನಾನ ಸಂಧ್ಯಾವಂದನಾದಿ ಕಾರ್ಯಗಳನ್ನು ಮಾಡು ಎಂದು ಮೇಲುಕಂಠದಿಂದ ನುಡಿದರು. ರಾಮ-ಲಕ್ಷ್ಮಣರು ಕೂಡಲೇ ಎದ್ದರು, ಸ್ನಾನ ಮಾಡಿದರು, ಸೂರ್ಯ ಭಗವಾನಿಗೆ ಅರ್ಘ್ಯವನ್ನಿತ್ತರು, ಗಾಯತ್ರಿ ಮಂತ್ರವನ್ನು ಜಪಿಸಿದರು. ಸಂಧ್ಯಾವಂದನೆ ಮುಗಿಸಿ ವಿಶ್ವಾಮಿತ್ರರಿಗೆ ನಮಸ್ಕರಿಸಿದರು. ಅನಂತರ ಮೂವರು ಪಯಣವನ್ನು ಮುಂದುವರಿಸಿದರು. ದಾರಿಯಲ್ಲಿ ಹೋಗುತ್ತಾ ಒಂದು ದೊಡ್ಡ ಸಂಗಮ ಸ್ಥಳವನ್ನು ಕಂಡರು. ಅಲ್ಲಿ ಸರಿಯೂ ನದಿ ಮತ್ತು ಗಂಗಾ ನದಿಗಳು ಸಂಗಮಿಸುತ್ತಿದ್ದವು. ಆ ಸಂಗಮ ಸ್ಥಳದಲ್ಲಿ ಅನೇಕ ಪುಣ್ಯಾಶ್ರಮಗಳಿದ್ದವು. ಆ ಆಶ್ರಮಗಳನ್ನು ಕಂಡು ರಾಮ-ಲಕ್ಷ್ಮಣರ ಕುತೂಹಲ ಕೆರಳಿತು. ಅವರು ವಿಶ್ವಾಮಿತ್ರರನ್ನು ಕುರಿತು, ಪೂಜ್ಯರೇ, ಇವು ಯಾರ ಆಶ್ರಮಗಳು? ಇಲ್ಲಿ ಯಾವ ಮುನಿಗಳಿದ್ದಾರೆ? ಈ ಸ್ಥಳದ ಮಹಿಮೆಯನ್ನು ನಮಗೆ ತಿಳಿಸಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ವಿಶ್ವಾಮಿತ್ರರು ಆ ಪ್ರದೇಶದ ಕಥೆಯನ್ನು ಹೇಳಲಾರಂಭಿಸಿದರು. ಪಾರ್ವತಿ ಕಲ್ಯಾಣ. ರಾಮ ಹಿಂದೊಮ್ಮೆ ಪರಶಿವನು ತನ್ನ ಪ್ರಥಮ ಗಣಗಳೊಂದಿಗೆ ಈ ಸ್ಥಳಕ್ಕೆ ಬಂದಿದ್ದರು. ಇಲ್ಲಿನ ಪ್ರಶಾಂತ ವಾತಾವರಣವನ್ನು ಕಂಡು ಶಂಕರನ ಮನಸ್ಸಿಗೆ ತುಂಬ ಹರ್ಷವಾಯಿತು. ಅವನು ಇಲ್ಲಿಯೇ ಸಮಾಧಿ ಸ್ಥಿತಿಯಲ್ಲಿ ಕುಳಿತು ತಪಸ್ಸು ಮಾಡಲಾರಂಭಿಸಿದ. ಆ ಸಮಯದಲ್ಲಿ ಲೋಕವನ್ನು ತಾರಕ ಎಂಬ ರಾಕ್ಷಸ ಬಾಧಿಸುತ್ತಿದ್ದ. ಅವನು ಪಾರಿಯಾತ ಪರ್ವತದಲ್ಲಿ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಂಡಿದ್ದ. ಹೀಗಿರುವ ಯಾವ ದೇವತೆಯಿಂದಲೂ ನನಗೆ ಸಾವು ಬರಬಾರದು ಎಂದು ಹೇಳಿ ವರ ಪಡೆದುಕೊಂಡಿದ್ದ. ಅವನಿಗೆ 3 ಮಕ್ಕಳು. ಆ ಮೂವರು ಒಂದೊಂದು ಪುರವನ್ನು ಕಟ್ಟಿಕೊಂಡಿದ್ದರು. ಆದ್ದರಿಂದ ಅವರಿಗೆ ತ್ರಿಪುರರು ಎಂದು ಹೆಸರು. ತಾರಕನು ತಾನು ಪಡೆದಿದ್ದ ವರದ ಬಲದಿಂದ ಕೊಬ್ಬಿ ಹೋದ. ಲೋಕಕ್ಕೆ ಅಸಾಧ್ಯವಾದ ಉಪಟಳ ಕೊಡಲಾರಂಭಿಸಿದ. ಅವನ ಕಾಟ ತಡೆಯಲಾರದೆ ದೇವತೆಗಳು ಬ್ರಹ್ಮದೇವರ ಮೊರೆ ಹೋದರು. ಬ್ರಹ್ಮದೇವರು, ನಿಮಗೆ ತಿಳಿದಂತೆ ಈಗಿರುವ ಯಾವ ದೇವತೆಯಿಂದಲೂ ತಾರಕನನ್ನು ಕೊಲ್ಲಲು ಸಾಧ್ಯವಿಲ್ಲ. ಅದಕ್ಕೆ ಹೊಸ ಅವತಾರವೇ ಆಗಬೇಕು. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನವಾಗಬೇಕು. ಪರ್ವತಗಳ ರಾಜ ಹಿಮವಂತ, ಅವನ ಪತ್ನಿ ಮನೋರಮೆ, ಇವರಿಬ್ಬರ ಮಗಳು ಪಾರ್ವತಿ. ಪೂರ್ವಜನ್ಮದಲ್ಲಿ ಅವಳು ದಕ್ಷ ಬ್ರಹ್ಮನ ಮಗಳಾಗಿದ್ದಳು. ಆ ದಾಕ್ಷಿಣಿಯ ಪತಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ. ತನ್ನ ತಂದೆ ದಕ್ಷನು ಶಿವನಿಗೆ ಮಾಡಿದ ಅಪಮಾನವನ್ನು ಸಹಿಸಲಾಗದೆ ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡ ಮಹಾಸತಿ ಅವಳು. ಈ ಪಾರ್ವತಿಯು ಶಿವನನ್ನೇ ಮದುವೆಯಾಗಬೇಕೆಂದು ನಿಶ್ಚಯಿಸಿದ್ದಾಳೆ. ಶಿವನನ್ನು ಕುರಿತು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾಳೆ. ಇತ್ತ ಗಂಗಾ ಮತ್ತು ಸರಿಯೂ ನದಿಗಳ ಪ್ರದೇಶದಲ್ಲಿ ಶಿವನು ಧ್ಯಾನಾಸಕ್ತನಾಗಿದ್ದಾನೆ. ಶಿವ ಮತ್ತು ಪಾರ್ವತಿಯರು ಮದುವೆಯಾದರೆ ಅವರಿಂದ ಹೊಸ ದೇವತೆಯ ಜನನವಾಗುತ್ತದೆ. ಆ ದೇವತೆಯು ತಾರಕನನ್ನು ಸಂಹರಿಸುತ್ತಾನೆ. ಆದ್ದರಿಂದ ನೀವು ಶಿವ ಮತ್ತು ಪಾರ್ವತಿಯನ್ನು ಒಂದುಗೂಡಿಸುವ ಪ್ರಯತ್ನ ಮಾಡಿ ಎಂದರು. ಧ್ಯಾನಾಸಕ್ತನಾಗಿರುವ ಶಿವನನ್ನು ಎಚ್ಚರಗೊಳಿಸುವುದು ಹೇಗೆ? ಪಾರ್ವತಿಯನ್ನು ಮದುವೆಯಾಗುವಂತೆ ಅವನನ್ನು ಒಪ್ಪಿಸುವವರು ಯಾರು ಎಂದು ದೇವತೆಗಳು ಚಿಂತಿತರಾದರು. ಆಗ ಮನ್ಮಥ ತಾನು ಅವರಿಗೆ ಸಹಾಯ ಮಾಡುವುದಾಗಿ ಹೇಳಿದ. ಮನ್ಮಥನು ಕಾಮದೇವ. ಅವನ ಬಳಿ ಹೂವಿನ ಬಿಲ್ಲು ಬಾಣಗಳಿದ್ದವು. ಆ ಬಾಣಗಳಿಂದ ಪೆಟ್ಟು ತಿಂದವರು ಕಾಮಪರವಶನಾಗಿರುತ್ತಾರೆ. ಆದ್ದರಿಂದ ಮನ್ಮಥನಿಗೆ ಕಾಮ ಎಂದು ಹೆಸರು. ಮನ್ಮಥನು, ನೀವು ಹಿಮಪರ್ವತಕ್ಕೆ ಹೋಗಿ ಪಾರ್ವತಿಯ ಬಳಿ ಮಾತನಾಡಿ ಶಿವನ ಮುಂದೆ ಸುಳಿದಾಡುತ್ತಿರಬೇಕೆಂದು ಅವಳಿಗೆ ತಿಳಿಸಿ. ಆ ಸಮಯದಲ್ಲಿ ನಾನು ಶಿವನ ಮೇಲೆ ಹೂವಿನ ಬಾಣ ಬಿಡುತ್ತೇನೆ. ಅವನು ಪಾರ್ವತಿಯ ಮೇಲೆ ಮೋಹಗೊಳ್ಳುವಂತೆ ಮಾಡುತ್ತೇನೆ ಎಂದ. ದೇವತೆಗಳಿಗೆ ಈ ಯೋಜನೆಯು ಹಿಡಿಸಿತು. ಆದರೆ ಶಿವನಿಗೆ ಕೋಪ ಬಂದರೆ ಏನು ಗತಿ? ಮನ್ಮಥನು ಶಿವನ ಕೋಪಕ್ಕೆ ತುತ್ತಾದರೆ ಎಂತಹ ಅನಾಹುತ ಎಂದು ಅವರು ಚಿಂತಿಸಿದರು. ಅದಕ್ಕೆ ಮನ್ಮಥನು, ಒಂದು ವೇಳೆ ಶಿವನ ಕೋಪದಿಂದ ನಾನು ಮರಣ ಹೊಂದಿದರೂ ಚಿಂತೆಯಿಲ್ಲ. ಈಗ ದೇವತೆಗಳಿಗೆ ತಾರಕಾಸುರನಿಂದ ಒದಗಿರುವ ಕಷ್ಟ ನೀಗಬೇಕು. ಆದ್ದರಿಂದ ನನ್ನ ಯೋಜನೆಯಂತೆ ನಡೆದುಕೊಳ್ಳಿ, ಒಳ್ಳೆಯದಾಗುತ್ತದೆ ಎಂದ. ದೇವತೆಗಳಿಗೆ ಅವನ ತ್ಯಾಗಮಯ ಗುಣವನ್ನು ಕಂಡು ತುಂಬ ಸಂತೋಷವಾಯಿತು. ಬೇರೆ ಉಪಾಯ ಕಾಣದೆ ಅವನು ಹೇಳಿದ ಪ್ರಕಾರವೇ ಹಿಮಪರ್ವತಕ್ಕೆ ಬಂದರು. ದೇವತೆಗಳು ಪಾರ್ವತಿಯನ್ನು ಕಂಡು ತಮ್ಮ ಯೋಜನೆಯನ್ನು ಅವಳಿಗೆ ತಿಳಿಸಿದರು. ಅವಳ ಸಹಕಾರವನ್ನು ಕೋರಿದರು. ಶಿವನನ್ನು ಮದುವೆಯಾಗುವ ಹಂಬಲದಲ್ಲಿದ್ದ ಪಾರ್ವತಿಯು ಆನಂದಕ್ಕೆ ಪಾರವೇ ಇಲ್ಲ. ಅವರು ಹೇಳಿದಂತೆ ನಡೆಯುವುದಾಗಿ ತಿಳಿಸಿದಳು. ಶಿವನು ತಪೋಭಂಗನಾಗಿದ್ದ ಈ ಸ್ಥಳಕ್ಕೆ ಎಲ್ಲರೂ ಬಂದರು. ಆಗ ವಸಂತ ಋತು. ಅದೇ ತಾನೇ ಗಿಡ ಮರಗಳು ಚಿಗುರುತ್ತಿದ್ದವು.
ಕೋಗಿಲೆಗಳು ತುಂಬಿದ ಕಂಠದಿಂದ ಇಂಪಾಗಿ ಗಾನ ಮಾಡುತ್ತಿದ್ದವು. ನವಿಲುಗಳು ಗರಿಗೆದರಿ ನಾಟ್ಯವಾಡುತ್ತಿದ್ದವು. ಎಂಥವರನ್ನು ಆಕರ್ಷಿಸುವ ಮನಮೋಹಕ ದೃಶ್ಯವನ್ನು ಪ್ರಕೃತಿ ದೇವತೆ ಸೃಷ್ಟಿಸಿದಳು. ಶಿವನು ಒಂದು ಬಂಡೆ ಮೇಲೆ ಧ್ಯಾನಾಸಕ್ತನಾಗಿ ಕುಳಿತಿದ್ದನು. ಅವನ ಗಂಭೀರ ವ್ಯಕ್ತಿತ್ವವನ್ನು ಕಂಡು ಇತರ ದೇವತೆಗಳಿಗೆ ಅವನ ಮುಂದೆ ನಿಲ್ಲುವ ಧೈರ್ಯವಾಗಲಿಲ್ಲ. ಅವರೆಲ್ಲರೂ ಮರೆಗಳಲ್ಲಿ ಅಡಗಿಕೊಂಡರು. ಪಾರ್ವತಿಯು ಶಿವನ ಮುಂದೆ ನಿಂತು ಅವನನ್ನು ಪೂಜಿಸಲಾರಂಭಿಸಿದಳು. ಮನ್ಮಥನು ಸರಿಯಾದ ಸಮಯ ನೋಡಿ ತನ್ನ ಬಿಲ್ಲಿಗೆ ಹೂವಿನ ಬಾಣಗಳನ್ನು ಹೂಡಿ ಶಿವನ ಮೇಲೆ ಪ್ರಯೋಗಿಸಿದ. ಬಾಣಗಳು ಶಿವನ ಶರೀರವನ್ನು ತಾಗಿದ್ದುವು. ಅವನ ತಪೋಭಂಗವಾಯಿತು. ಶಿವನಿಗೆ ಅಸಾಧ್ಯ ಕೋಪ ಬಂತು. ಅವನಿಗೆ ಹಣೆಯ ಮೇಲೂ ಒಂದು ಕಣ್ಣಿತ್ತು. ಹಾಗಾಗಿ ಶಿವನಿಗೆ ಹಣೆಗಣ್ಣ ಎಂಬ ಹೆಸರು ಇದೆ. ಒಟ್ಟು 3 ಕಣ್ಣುಗಳಿಂದಿರುವ ತ್ರಿನೇತ್ರ ಮುಕ್ಕಣ್ಣ ಎಂದು ಅವನನ್ನು ಕರೆಯುತ್ತಾರೆ. ಶಿವನಿಗೆ ಕೋಪ ಬಂದಾಗ ಮಾತ್ರ ತನ್ನ ಹಣೆ ಕಣ್ಣನ್ನು ತೆರೆಯುತ್ತಿದ್ದ. ಆ ಕಣ್ಣಿನ ಪ್ರಖರತೆಯಿಂದಾಗಿ ಎದುರಿಗಿದ್ದವನು ಸುಟ್ಟು ಬೂದಿಯಾಗಿ ಬಿಡುತ್ತಿದ್ದರು. ಮನ್ಮಥನ ಬಾಣದಿಂದ ತಪೋಭಂಗ ಹೊಂದಿದ ಶಿವ ತನ್ನ ಹಣೆಗಣ್ಣನ್ನು ತೆರೆದನು. ಮರೆಯಲ್ಲಿ ನಿಂತು ಈ ದೃಶ್ಯವನ್ನು ವೀಕ್ಷಿಸುತ್ತಿದ್ದ ಉಳಿದ ದೇವತೆಗಳಿಗೆ ಹೆದರಿಕೆ ಆಯಿತು. ಅವರೆಲ್ಲ ಒಂದೇ ಕಂಠದಿಂದ ಪ್ರಭು ಕೋಪವನ್ನು ಉಪಸಂಹರಿಸು, ಮನ್ಮಥನನ್ನು ರಕ್ಷಿಸು ಎಂದು ಕೂಗಿಕೊಂಡರು. ಆದರೆ ಅಷ್ಟು ಹೊತ್ತಿಗಾಗಲೇ ಶಿವನ ಹಣೆಗಣ್ಣಿನಿಂದ ಮಿಂಚಿನಂತೆ ಸಿಡಿಲಿನ ಸಂಹಾರವಾಗಿ ಮನ್ಮಥನನ್ನು ಸುಟ್ಟು ಬಿಟ್ಟಿತು. ಎಲ್ಲರೂ ನೋಡುತ್ತಿದ್ದಂತೆ ಮನ್ಮಥನ ದೇಹ ಬೂದಿಯಾಗಿ ಹೋಯಿತು. ಅನಂತರ ಶಿವನು ಮತ್ತೆ ತಪಸ್ಸಿಗೆ ತೊಡಗಿದನು. ಅವನು ಪಾರ್ವತಿಯ ಕಡೆ ತಿರುಗಿಯೂ ನೋಡಲಿಲ್ಲ. ಇದರಿಂದ ದೇವತೆಗಳಿಗೆ ಬಹಳ ನಿರಾಶೆಯಾಯಿತು. ಪಾರ್ವತಿಗೂ ಸಹ ಶಿವನು ತನ್ನನ್ನು ಉಪೇಕ್ಷಿಸಿದನೆಂದು ಬಹಳ ದುಃಖವಾಯಿತು. ಆದರೆ ಶಿವನನ್ನು ಮೆಚ್ಚಿಸುವ ಸಲುವಾಗಿ ತಾವುಗಳು ಅನುಸರಿಸಿದ ರೀತಿ ಸರಿ ಹೋಗಲಿಲ್ಲ ಎಂದು ಅವಳಿಗನಿಸಿತು. ದೇವತೆಗಳ ಮನಸ್ಸು ಗೆಲ್ಲಬೇಕಾದರೆ ತ್ಯಾಗ ತಪಸ್ಸುಗಳೇ ಸಾಧನ, ಬೇರೆ ಯಾವುದೂ ಅಲ್ಲ ಎಂಬುದು ಅವಳಿಗೆ ಮನವರಿಕೆಯಾಯಿತು. ನನ್ನ ಭಕ್ತಿಯಿಂದಲೇ ಪರಮೇಶ್ವರನನ್ನು ಒಲಿಸಿಕೊಳ್ಳುತ್ತೇನೆ ಎಂದು ನಿಶ್ಚಯಿಸಿದಳು. ಘೋರವಾದ ತಪಸ್ಸಿಗೆ ತೊಡಗಿದಳು. ದೀರ್ಘವಾದ ಕಠೋರ ತಪಸ್ಸಿನಿಂದಾಗಿ ಪಾರ್ವತಿ ದೇಹ ಕೃತವಾಯಿತು. ಆದರೂ ಅವಳು ದೃಢತೆಗೆಡಲಿಲ್ಲ. ಕೇವಲ ಗಾಳಿಯನ್ನೇ ಆಹಾರವಾಗಿಸಿಕೊಂಡು ಶಿವನಲ್ಲಿ ತನ್ನ ಮನಸ್ಸು ನೆಟ್ಟಳು. ಓಂ ನಮಃ ಶಿವಾಯ ಎಂಬುದೇ ಅವಳ ಮಂತ್ರವಾಯಿತು. ಅವಳ ಉಚ್ಛ್ವಾಸ ನಿಶ್ವಾಸಗಳಿಗೂ ಶಿವ ಶಿವ ಎಂಬ ಧ್ವನಿಯೇ ಕೇಳುತ್ತಿತ್ತು. ಅವಳ ಕಣ್ಣಿಗೆ ಶಿವನೊಬ್ಬನೇ ಗೋಚರಿಸುತ್ತಿದ್ದ. ಅವಳ ಕಿವಿಯಲ್ಲಿ ಶಿವನ ಹೆಸರು ಮಾತ್ರ ಕೇಳುತ್ತಿತ್ತು. ಅವಳ ಮನಸ್ಸನ್ನು ಶಿವನು ಆಕ್ರಮಿಸಿ ಬಿಟ್ಟ. ಹೀಗೆ ಅವಳ ಪಾಲಿಗೆ ಶಿವ ಸರ್ವಮಯನಾಗಿದ್ದ. ದಿನೇ ದಿನೇ ಪಾರ್ವತಿಯ ತಪಸ್ಸು ಮತ್ತಷ್ಟು ಉಗ್ರವಾಯಿತು. ಅವಳ ತಪೋಜ್ವಾಲೆ ಇಡೀ ಜಗತ್ತನ್ನು ಆವರಿಸಿತು. ಪಾರ್ವತಿಯನ್ನು ಇನ್ನೂ ಹೆಚ್ಚು ಕಾಲ ಪರೀಕ್ಷಿಸಬಾರದೆಂದು ಶಿವನಿಗೆ ಅನಿಸಿತು. ಅವಳ ಮುಂದೆ ಪ್ರತ್ಯಕ್ಷನಾದ. ಪಾರ್ವತಿ, ನಿನ್ನ ಪ್ರೀತಿಗೆ ಮೆಚ್ಚಿದೆ, ನಾನು ನಿನ್ನವನು ಎಂದ. ಪಾರ್ವತಿಗೆ ಹಿಡಿಸಲಾರದಷ್ಟು ಆನಂದವಾಯಿತು. ಅವಳು ಓಡಿ ಬಂದು ಶಿವನ ಪಾದಕ್ಕೆ ನಮಸ್ಕರಿಸಿದಳು. ಒಂದೊಂದು ಅದ್ಭುತ ಘಟನೆ. ಎಲ್ಲ ದೇವತೆಗಳಿಗೂ ಬ್ರಹ್ಮದೇವರೊಡನೆ ಅಲ್ಲಿಗೆ ಬಂದರು. ಹಿಮವಂತ ಮನೋರಮೆಯರನ್ನು ಬಂದರು. ಶಿವ ಪಾರ್ವತಿಯರ ಕಲ್ಯಾಣ ಅತ್ಯಂತ ವೈಭವದಿಂದ ಜರುಗಿತು. ಆಗ ಮನ್ಮಥನ ಪತ್ನಿ ರತಿದೇವಿಯು ಶಿವನ ಬಳಿ ಬಂದಳು. ತನ್ನ ಪತಿಯನ್ನು ಕಳೆದುಕೊಂಡ ಅವಳ ದುಃಖ ಹೇಳಲು ಸಾಧ್ಯವಾಯಿತು. ಅವಳು ಶಿವನ ಪಾದಕ್ಕೆ ನಮಿಸಿ, ಪ್ರಭು, ನನ್ನ ಪತಿಯನ್ನು ಬದುಕಿಸಿಕೊಡಿ ಎಂದು ಬೇಡಿಕೊಂಡಳು. ಶಿವನಿಗೆ ಅವಳನ್ನು ಕಂಡು ಬಹಳ ಮರುಕವಾಯಿತು. ಲೋಕ ಕಲ್ಯಾಣದ ಸದುದ್ದೇಶದಿಂದ ಮನ್ಮಥನು ಪ್ರಾಣತ್ಯಾಗ ಮಾಡಿದನು. ಆದ್ದರಿಂದ ರತಿದೇವಿಗೆ ಆಗಿದ್ದ ಅನ್ಯಾಯವನ್ನು ಸರಿಪಡಿಸುವುದು ತನ್ನ ಕರ್ತವ್ಯವಾಯಿತು. ಶಿವನು, ರತಿದೇವಿ, ದುಃಖಿಸಬೇಡ, ನಿನ್ನ ಪತಿಯು ಮತ್ತೆ ನಿನ್ನ ಜೊತೆಗೂಡುವಂತೆ ಮಾಡುತ್ತೇನೆ. ಮನ್ಮಥನ ಶರೀರ ಸುಟ್ಟು ಬೂದಿಯಾಗಿ ಹೋಗಿದೆ. ಆದ್ದರಿಂದ ಅವನ ಶರೀರವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದರೆ ಅವನು ಶರೀರವಿಲ್ಲದೆ ಸದಾ ಕಾಲಕ್ಕೂ ನಿನ್ನೊಡನೆ ಇರುತ್ತಾನೆ. ವರ್ಷದಲ್ಲಿ 1 ದಿನ, ಅಂದರೆ ನಾನು ಅವನನ್ನು ದಹಿಸಿದ ದಿನ ಮಾತ್ರ ಅವನು ತನ್ನ ಮೊದಲ ರೂಪ ಧರಿಸಿ ನಿನ್ನೊಡನೆ ವಿಹರಿಸುತ್ತಾನೆ. ಹೀಗೆ ಅಂಗಗಳನ್ನು ಕಳೆದುಕೊಂಡ ಅವನು ಅನಂಗ ಎಂದು ಪ್ರಸಿದ್ಧನಾಗುತ್ತಾನೆ. ಇನ್ನು ಮುಂದೆಯೂ ಅವನು ಕಾಮದೇವತೆಯಾಗಿರುತ್ತಾನೆ ಎಂದನು. ರತಿದೇವಿಗೆ ಇದರಿಂದ ಎಷ್ಟು ಸಮಾಧಾನವಾಯಿತು. ಇತರ ದೇವತೆಗಳಿಗೂ ಸಂತೋಷವಾಯಿತು. ಮನ್ಮಥನು ಶಿವನಿಂದ ದಹನವಾದುದೇ ಕಾಮದಹನ. ಅದು ಕಾಮನ ಹುಣ್ಣಿಮೆ ಎಂದು ಪ್ರಸಿದ್ಧವಾಗಿದೆ. ಮುಂದೆ ಶಿವ ಪಾರ್ವತಿಯರಿಗೆ ಒಬ್ಬ ಮಗ ಜನಿಸಿದ. ಅವನೇ ಸುಬ್ರಹ್ಮಣ್ಯ. ಅವನು ಚಿಕ್ಕಂದಿನಿಂದಲೇ ದೇವತಾಗುಣಗಳನ್ನು ಹೊಂದಿದ್ದರಿಂದ ಅವನಿಗೆ ಕುಮಾರಸ್ವಾಮಿ ಎಂಬ ಹೆಸರು ಬಂತು. ಪಾರ್ವತಿ ದೇವಿಯು ಈ ಕುಮಾರನನ್ನು
ಪಸರಿಸಿದ ಸ್ಥಳ ಕುಮಾರ ಪರ್ವತ ಎಂದು ಪ್ರಸಿದ್ಧವಾಯಿತು. ಕುಮಾರಸ್ವಾಮಿಯನ್ನು ಪೋಷಿಸಲು ಕೃತಿಕಾದೇವಿಯರನ್ನು ನಿಯಮಿಸಲ್ಪಟ್ಟರು. ಹೀಗೆ ಕೃತಿಕಾದೇವಿಯರಿಂದ ಸಹಲ್ಪಟ್ಟಿದ್ದರಿಂದ ಕುಮಾರನಿಗೆ ಕಾರ್ತಿಕೇಯ ಎಂಬ ಹೆಸರು ರೂಢಿಯಲ್ಲಿದೆ. ಈ ಕೃತಿಕಾದೇವಿಯರು 6 ಜನ. ಕುಮಾರಸ್ವಾಮಿಯು ಈ 6 ಜನರ ಎದೆಹಾಲನ್ನು ಒಟ್ಟಿಗೆ ಕುಡಿಯಲು ಅಪೇಕ್ಷಿಸಿದ್ದರಿಂದ ಅವನಿಗೆ 6 ಮುಖಗಳು ಮೂಡಿದವು. ಇದರಿಂದ ಅವನು ಷಣ್ಮುಖ ಎಂದು ಪ್ರಸಿದ್ಧನಾದ. ಅವನ ಇನ್ನೊಂದು ಹೆಸರು ಸ್ಕಂದ. ಮುಂದೆ ಕುಮಾರಸ್ವಾಮಿಯು ತಾರಕಾಸುರರನ್ನು ಎದುರಿಸಿದನು. ಅವನೊಡನೆ ಭೀಕರವಾಗಿ ಹೋರಾಡಿ ಅವನನ್ನು ಸಂಹರಿಸಿದನು. ದೇವಲೋಕದಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಸುವಂತೆ ಮಾಡಿದನು. ಇಂತಹ ಪ್ರಪಂಚ ವೀರನಾದ ಕುಮಾರಸ್ವಾಮಿಯನ್ನು ದೇವತೆಗಳು ತಮ್ಮ ಸೇನಾಪತಿಯಾಗಿ ನೇಮಿಸಿಕೊಂಡರು. ವಿಶ್ವಾಮಿತ್ರರು ಈ ಕಥೆಯನ್ನು ಹೇಳಿ, ರಾಮ ಮನ್ಮಥನ ತ್ಯಾಗವನ್ನು ನೋಡಿದ್ದೀಯಾ? ಲೋಕ ಕಲ್ಯಾಣಕ್ಕಾಗಿ ಅವನು ತನ್ನ ಜೀವನವನ್ನೇ ಬಲಿ ಕೊಟ್ಟನು. ಶಿವನ ಕೋಪಕ್ಕೆ ಗುರಿಯಾಗಿ ಮನ್ಮಥನು ತನ್ನ ಶರೀರವನ್ನೇ ಅಂದರೆ ಅಂಗಗಳನ್ನೇ ಕಳೆದುಕೊಂಡ. ಈ ಪ್ರದೇಶಕ್ಕೆ ಅಂಗದೇಶ ಎಂಬ ಹೆಸರು ಬಂದಿದೆ. ಸಾಕ್ಷಾತ್ ಈಶ್ವರನೇ ತಪಸ್ಸು ಮಾಡಿದ ಪುಣ್ಯಾಶ್ರಮ ಇದು. ಈಗಲೂ ಇಲ್ಲಿ ಶಿವನ ಶಿಷ್ಯರು ತಪಸ್ಸು ಮಾಡುತ್ತಿದ್ದಾರೆ. ನಾವು ಈ ರೀತಿ ಪುಣ್ಯ ಸಂಗಮದ ಬಳಿಯ ಈ ಪವಿತ್ರ ಆಶ್ರಮದಲ್ಲಿ ಉಳಿದುಕೊಳ್ಳೋಣ ಎಂದರು. ಇಷ್ಟು ಹೊತ್ತಿಗೆ ವಿಶ್ವಾಮಿತ್ರರು ಅಲ್ಲಿಗೆ ಬಂದ ಸುದ್ದಿ ಎಲ್ಲರಿಗೂ ತಿಳಿಯಿತು. ಆಶ್ರಮವಾಸಿಗಳೆಲ್ಲರೂ ಅವರ ಬಳಿ ಬಂದರು. ವಿಶ್ವಾಮಿತ್ರರಿಗೆ ನಮಸ್ಕರಿಸಿದರು. ಮೂವರನ್ನೂ ಸತ್ಕರಿಸಿದರು. ಆ ರಾತ್ರಿ ಅಲ್ಲಿಯೇ ಕಳೆದರು. ಮಾರನೆಯ ಬೆಳಿಗ್ಗೆ ಮೂವರು ಬೇಗನೆ ಎದ್ದರು. ಪಾಠ್ಯಕ್ರಮಗಳನ್ನು ಮುಗಿಸಿ ಗಂಗಾ ನದಿಯ ತೀರಕ್ಕೆ ಬಂದರು. ಆಶ್ರಮವಾಸಿಗಳು ಅವರಿಗಾಗಿ ಒಂದು ಉತ್ತಮವಾದ ದೋಣಿಯನ್ನು ತರಿಸಿದರು. ವಿಶ್ವಾಮಿತ್ರರನ್ನು ರಾಮಲಕ್ಷ್ಮಣರನ್ನು ಅದರಲ್ಲಿ ಕೂಡಿಸಿ ಶುಭ ಪ್ರಯಾಣ ಕೋರಿ ಕಳುಹಿಸಿಕೊಟ್ಟರು. ದೋಣಿ ಮೆಲ್ಲನೆ ಮುಂದೆ ಸಾಗಿತು. ನದಿಯ ಮಧ್ಯಭಾಗಕ್ಕೆ ಬಂದಿತು. ಅಲ್ಲಿ ಅಲೆಗಳು ಒಂದಕ್ಕೊಂದು ಬಡಿದು ದೊಡ್ಡ ಸದ್ದಾಗುತ್ತಿತ್ತು. ರಾಮನು, ಮಹರ್ಷಿಗಳೇ, ಇದೇನು ನೀರಿನ ಹೊಡೆತದಿಂದ ಇಷ್ಟೊಂದು ದೊಡ್ಡ ಸದ್ದಾಗುತ್ತಿದೆಯಲ್ಲ ಎಂದು ಕೇಳಿದನು. ವಿಶ್ವಾಮಿತ್ರರು, ರಾಮ, ಇಲ್ಲಿ ಗಂಗಾ ನದಿಯೊಡನೆ ಸರಿಯೂ ನದಿ ಬಂದು ಸೇರುತ್ತದೆ. 2 ಮಹಾನದಿಗಳು ಸಂಗಮಿಸುವಾಗ ಆಗುವ ಶಬ್ದ ಇದು. ಹಿಂದೆ ಬ್ರಹ್ಮದೇವರು ಕೈಲಾಸದಲ್ಲಿ ಒಂದು ಸರೋವರ ಇರಬೇಕೆಂದು ಸಂಕಲ್ಪಿಸಿದರು. ಕೂಡಲೇ ಅಲ್ಲಿ ಒಂದು ದೊಡ್ಡ ಸರೋವರ ಹುಟ್ಟಿತು. ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿದ ಈ ಸರೋವರಕ್ಕೆ ಮಾನಸ ಸರೋವರ ಎಂಬ ಹೆಸರು. ಆ ಸರೋವರದ ನೀರು ಉಕ್ಕಿ ಉಕ್ಕಿ ಹರಿದು ಒಂದು ನದಿ ಆಯಿತು. ಅದೇ ಸರಯೂ ನದಿ. ಅದು ಅಯೋಧ್ಯ ನಗರವನ್ನು ಸುತ್ತಿ ಹರಿಯುತ್ತದೆ. ನಿಮ್ಮ ರಾಜ್ಯದಲ್ಲಿ ಹರಿಯುವ ಮಹಾನದಿ ಸಾಕ್ಷಾತ್ ಬ್ರಹ್ಮರಿಂದಲೇ ಸೃಷ್ಟಿಯಾದದ್ದು. ಇಲ್ಲಿ ಪವಿತ್ರ ಗಂಗಾ ಮತ್ತು ಸರಯೂ ನದಿಗಳ ಸಂಗಮ ಆಗುತ್ತದೆ. ನೀವು ಅದಕ್ಕೆ ನಮಸ್ಕರಿಸಿ ಎಂದರು. ರಾಮ ಲಕ್ಷ್ಮಣರು ಭಕ್ತಿಯಿಂದ ಆ ಸಂಗಮಕ್ಕೆ ನಮಸ್ಕರಿಸಿದರು.